ಓಂ ನಮೋ ಭಗವತೆ ವಾಸುದೇವಾಯ. ನೋಡಿ, ವೃಷಭ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇಲ್ಲ. ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ. ಆದರೂ ಕೂಡ ನೀವು ಯಾವ ವಿಷಯದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಈ ಅಕ್ಟೋಬರ್ ತಿಂಗಳು. ಇದೆಲ್ಲವನ್ನು ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ತೇವೆ. ತಮಗೆಲ್ಲರಿಗೂ ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅನೇಕ ಉಪಯುಕ್ತ ವಿಷಯವನ್ನು ನೀವು ನಮ್ಮ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ತಿಳ್ಕೊಳ್ಬಹುದು. ನೋಡಿ, ವೃಷಭ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ನಾನು ಹೇಳಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇರೋದಿಲ್ಲ. ಇಷ್ಟು ದಿವಸದವರೆಗೆ ಯಾವುದಾದ್ರೂ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಬಾಧೆ ನಿಮ್ಮನ್ನು ಕಾಡ್ತಾ ಇದ್ದರೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಅದು ಕಡಿಮೆಯಾಗುತ್ತೆ. ಆದರೂ ಕೂಡ ಈ ಒಂದು ಮಾಸದಲ್ಲಿ ತಲೆಗೆ ಸಂಬಂಧಪಟ್ಟಂಥ ಒಂದಷ್ಟು ತೊಂದರೆ ನಿಮಗೆ ಉಂಟಾಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಔಷಧೋಪಚಾರಗಳ ಪರಿಹಾರವನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಏನು ತೊಂದರೆಯನ್ನು ಕೊಡೋದಿಲ್ಲ. ಇನ್ನು ಈ ಮಾಸದಲ್ಲಿ ಭೂಮಿಯಿಂದ ಲಾಭ ತೋರಿಸ್ತಾ ಇದೆ. ಭೂ ವ್ಯವಹಾರವನ್ನು ನೀವೇನಾದರೂ ಮಾಡ್ತಾ ಇದ್ದರೆ, ಅಂದರೆ ಈ ರಿಯಲ್ ಎಸ್ಟೇಟ್ ದಂಧೆ ಇಂಥ ಪ್ರಕಾರದ ವ್ಯಾಪಾರ ಅಥವಾ ವ್ಯವಹಾರವನ್ನು ನೀವು ಮಾಡ್ತಾ ಇದ್ದರೆ ಅದರಿಂದ ನಿಮಗೆ ಧನಲಾಭ ಸಿಗುವಂಥ ಸಾಧ್ಯತೆ ಇದೆ. ಅದನ್ನು ಮುಂದುವರಿಸಿ. ಇನ್ನು ಬಂಧುಗಳು, ಮಿತ್ರರು ಅಥವಾ ಅಣ್ಣ ತಮ್ಮಂದಿರು ತುಂಬ ಚೆನ್ನಾಗಿ ಸಹಕಾರವನ್ನು ಮಾಡ್ತಾರೆ. ಯಾವುದೇ ವಿಷಯದಲ್ಲೂ ಕೂಡ ನೀವು ಅವರ ಒಂದು ಸಲಹೆಯನ್ನು ನೀವು ಪಡೆದುಕೊಳ್ಳಬಹುದು. ನಿಮಗೆ ಒಳ್ಳೆಯ ಸಹಾಯವನ್ನು ಕೂಡ ಮಾಡ್ತಾರೆ. ಯಾವುದೇ ರೀತಿಯ ತೊಂದರೆ ನಿಮಗೆ ಇರೋದಿಲ್ಲ. ಸುಖ ಶಾಂತಿ ಸಮಾಧಾನ ಈ ಒಂದು ತಿಂಗಳು ತುಂಬ ಚೆನ್ನಾಗಿರುತ್ತೆ. ಮನಸ್ಸು ಬಹಳ ನೆಮ್ಮದಿಯಿಂದ ಇರುತ್ತೆ. ಅದೇ ರೀತಿಯಾಗಿ ನಿಮಗೆ ಕೌಟುಂಬಿಕ ವಾತಾವರಣ ಇರಬಹುದು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಇರಬಹುದು. ತಕ್ಕ ಮಟ್ಟಿಗೆ ನಿಮಗೆ ಯಾವುದೇ ರೀತಿಯ ಕಿರಿಕಿರಿ ಆಗೋದಾಗಲಿ ಅಸಮಾಧಾನವಾಗೋದಾಗಲಿ ನಿಮಗೆ ಖಂಡಿತವಾಗಿಯೂ ಆಗೋದಿಲ್ಲ. ಇನ್ನು ಸ್ವಲ್ಪ ಮಟ್ಟಿಗೆ ವಾಹನಾದಿಗಳಿಂದ ಎಚ್ಚರವನ್ನು ವಹಿಸಿ. ಅಪಘಾತವಾಗುವಂಥ ಸಾಧ್ಯತೆ ಇರುತ್ತೆ. ವಿದ್ಯಾಭ್ಯಾಸದಲ್ಲಿ ವಿಶೇಷವಾದಂಥ ಅಪೇಕ್ಷೆಯನ್ನು ಇಟ್ಕೊಳ್ಬೇಡಿ. ವಿಶೇಷವಾದಂಥ ಪ್ರಗತಿ ನಿಮಗೆ ಸಿಗೋದಿಲ್ಲ. ಉಚ್ಚ ಶಿಕ್ಷಣ ಯೋಗದಲ್ಲಿ ಬಹಳಷ್ಟು ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಮಾಡಿ, ಗಣಪತಿಯ ಧ್ಯಾನವನ್ನು ಮಾಡಿ, ಪೂಜೆಯನ್ನು ಮಾಡಿಕೊಳ್ಳಿ. ಅದರಿಂದ ಆ ತೊಂದರೆ ನಿಮಗೆ ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಸದ್ಯಕ್ಕಂತೂ ನಿಮಗೆ ವಿವಾಹ ಯೋಗ ಕಾಣಿಸೋದಿಲ್ಲ. ಮುಂದಿನ ವರ್ಷ 2025 ನಂತರ ಸ್ವಲ್ಪ ವಿವಾಹ ಯೋಗ ಇನ್ನೂ ಜಾಸ್ತಿ ಆಗುತ್ತೆ. ದಾಂಪತ್ಯ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಒಳ್ಳೆಯ ಗಂಡ ಹೆಂಡತಿ ಮಧ್ಯೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಅನಾವಶ್ಯಕವಾದಂಥ ಮಾತುಗಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿಕೊಳ್ಬೇಡಿ. ಇದರಲ್ಲೂ ಕೂಡ ನಾನು ಹೇಳ್ತಾ ಇದ್ದೇನೆ, ದ್ವಿತೀಯದಲ್ಲಿರುವಂಥ ಕುಜ ಸ್ವಲ್ಪ ಜಗಳದ ವಾತಾವರಣವನ್ನು ನಿರ್ಮಾಣ ಮಾಡ್ತಾನೆ. ಅದನ್ನು ನೀವು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರ ಮುಖಾಂತರ ಆ ಜಗಳವನ್ನು ಪರಿಹಾರ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಕೆಲಸವನ್ನು ಕೂಡ ನೀವು ಈ ಮಾಸದಲ್ಲಿ ಪ್ರಾರಂಭ ಮಾಡಿದ್ರೆ ಅಥವಾ ಮೊದಲಿನ ಕೆಲಸ ಇದ್ದರೂ ಕೂಡ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಪೂರ್ತಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಯಾಕೆ ಅಂದರೆ ಎಲ್ಲ ಕೆಲಸಗಳು ಅರ್ಧದಲ್ಲಿ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಪ್ರಯತ್ನ ಜಾಸ್ತಿ ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ. ಇನ್ನು ಆಸ್ತಿ, ವಾಹನ, ಭೂಮಿ, ಒಡವೆ ಇಂಥ ಯಾವುದಾದ್ರೂ ದೊಡ್ಡ ಮಟ್ಟಿನ ಖರೀದಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಎಚ್ಚರದಿಂದ ಖರೀದಿಯನ್ನು ಮಾಡಿಕೊಳ್ಳಿ. ಅಲ್ಲಿ ಕೂಡ ನೀವು ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರದಲ್ಲಿ ವಿಶೇಷವಾಗಿ ನಿಮಗೆ ಲಾಭವಿಲ್ಲ, ನಷ್ಟ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬೇಕಾದರೆ ಈ ಹೋಟೆಲ್ ಉದ್ಯಮ ನೀವೇನಾದರೂ ಮಾಡ್ತಿದ್ರೆ ಅಥವಾ ಸಗಟು ವ್ಯಾಪಾರ ಅಂತಂದರೆ ಹೋಲ್ಸೇಲ್ ದಂಧ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ಅನುಕೂಲತೆ ಇರುತ್ತೆ. ಒಟ್ಟಿನಲ್ಲಿ ಮಧ್ಯಮವಾಗಿರುವಂಥ ಕಾಲಾವಧಿ ನಾವು ಅಂತ ಹೇಳ್ಬೋದು. ಸ್ವಲ್ಪ ಈ ಹಣ ಅಂತ ಅನ್ನೋದು ವ್ಯಸನದಲ್ಲಿ ವಿಶೇಷ ಜಾಗ್ರತೆಯನ್ನು ವಹಿಸಿ. ಖರ್ಚಾಗುವಂಥ ಸಾಧ್ಯತೆ ಜಾಸ್ತಿಯಾಗಿರುತ್ತೆ. ಒಂದಷ್ಟು ದೇವರ ಸ್ತೋತ್ರಾದಿಗಳನ್ನು, ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಕುಲದೇವರ ಸ್ಥಾನಕ್ಕೆ ಹೋಗಿ ಬನ್ನಿ. ಅದರಿಂದಲೂ ಕೂಡ ನಿಮಗೆ ಅನುಕೂಲವಾಗುತ್ತೆ.
ವಿಶೇಷವಾಗಿ ಈ ತಿಂಗಳು ನೀವು ರಾಹು ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ. ಅಥವಾ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಅಮ್ಮನವರ ದೇವಸ್ಥಾನ ಅಂತಂದರೆ ದೇವಿಯ ದೇವಸ್ಥಾನ ಯಾವುದಾದ್ರೂ ಇತ್ತು ಅಂದರೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರದ ದಿವಸ ದರ್ಶನವನ್ನು ಮಾಡಿಕೊಳ್ಳಿ. ಅದರಿಂದಲೂ ಕೂಡ ನೀವು ಎಲ್ಲ ಸಂಕಟಗಳಿಂದ ಪಾರಾಗುವಂತಹ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿದೆ. ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಮತ್ತೆ ಭೇಟಿ.